ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪ. ಏನು ಮಾಡತ್ತಾಳ ಅನ್ಕೊಳತ್ತೀರೇನು? ಏನಿಲ್ಲ, ಹಿತ್ಲಾಗ ಒಂದು ಅರ್ಧಂಬರ್ಧ ಒಣಗಿರೋ ಹಸಿ ಕಡ್ಲಿದ್ದು ಪೂರ ಹಸಿವೆಲ್ಲ ತಿಂದ ಖಾಲಿ ಮಾಡಿದ್ದೀವಿ. ಒಣಗಿದ್ದು ಎಲ್ಲ ಮಿಷನ್ಗೆ ಹಾಕಕ್ಕೆ ಕೊಟ್ಟಿದ್ದೀವಿ. ಇವೊಂದು 4-5 ಗಿಡ ಅಷ್ಟೇ ಅರ್ಧಂಬರ್ಧ ಹಳದಿ, ಆಮೇಲೆ ಅರ್ಧಂಬರ್ಧ ಹಸಿರು ಈ ರೀತಿ ಇತ್ತು. ಅದಕ್ಕೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗುವ ಮಗಳು ಮಮ್ಮಿ ಸಾಯಂಕಾಲ ಇವನ್ನ ಸುಡೋನು ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಆಕೆ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಎಲ್ಲ ಪ್ರಿಪೇರ್ ಮಾಡಾಕತ್ತೇನೆ ರೀ. ಕಡ್ಡಿ ಪಿಟ್ಟಿಗೆ ಇಟ್ಟು. ಏನು ಹೇಳಿರಿ ಇವತ್ತು ಸ್ಕೂಲ್ ಒಳಗೆ ಏನೇನು ಮಾಡಿರಿ? ಏನಿಲ್ಲ, ಲಾಸ್ಟ್ ಪೀರಿಯಡ್ ಬೋರ್ ಆಗತ್ತಿತ್ತು, ಎಲ್ಲರೂ ಜಿಗದಾಡಿ ಬಂದು. ಬೋರ್ ಆದ್ರೆ ಜಿಗದಾಡಿ ಬಿಡೋದನ ಸಾಕು, ಇನ್ನಷ್ಟು ಸುಡ್ಲ ಸಾಕಾದ್ರೆ ನೇಚರ್ದಾಗ ಮಸ್ತ್ ಅನ್ಸಾತದ್ಲ. ಸ್ಕೂಲಿಗೆ ಹೋಗೋ ಮುಂದ್ರಿ ಸಾಯಂಕಾಲ ಬರೋ ಅಷ್ಟೊತ್ತಿಗೆ ಇದನ್ನು ಮಾಡಿರ್ಬೇಕಂದು ಖರಾರಿಟ್ಟು ಹೊಕ್ಕಾರು. ಅದಕ್ಕೆ ನೀ ಬಾರ್ವಾ ಸುಟ್ಟಿಟ್ಟಿರ್ತೇನೆ ಅಂದ್ರೆ, ಇಲ್ಲ ನಾ ಬಂದಿಂದ ಸುಡ್ಬೇಕು ಅವನ್ನ, ಇಬ್ಬರು ಕೂಡ ಸುಡೋಣ ಅಂತ ಹೇಳಿ ನನ್ನ ಬರೋವರೆಗೂ ನಿಂದಿರ್ಸಿದ್ಲು. ಅದಕ್ಕೆ ಆಕೆ ಬಂದಿಂದ ಯಾಕೆ ಮನಸ್ಸು ನೋಯಿಸೋದು ಬಿಡಂದು ಆಕೆ ಬಂದಿಂದ ಎಲ್ಲ ಪ್ರಿಪೇರ್ ಮಾಡಾಕತ್ತೀನಿ. ಮೊದಲೆಲ್ಲ ಕಟ್ಟಿಗೆ ಆಮೇಲೆ ಕಡ್ಡಿ ಪಿಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇಬ್ಬರು ಮಾತಾಡ್ಕೊತ ಒಂದಾದ ಕೂಲೆ ಸುಟ್ಟು ರೆಡಿ ಮಾಡಾಕತ್ತೇವ್ರಿ. ಆಮೇಲೆ ನಮ್ದು ಅಮ್ಮ ಮಗಳ ಹರಟೆ ಹೆಂಗಿತ್ತಂತ ನೋಡಿ ಹಂಗೆ ಹೋಗ್ಬೇಡ್ರಿ, ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಇದೇನು ದೊಡ್ಡ ವಿಷಯಪ್ಪ ಯೂಟ್ಯೂಬಿಗೆ ಹಾಕ್ಯಾಳ ಅನ್ನತ್ತೀರೇನು? ಏನಿಲ್ಲ, ಖುಷಿ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಇನ್ನೊಬ್ರ ಜೊತೆ ಶೇರ್ ಮಾಡ್ಬೇಕಂತ. ಏನಿದ್ರು ಹೊರಗೆ ಕುಂತ ಮಾಡಿ ತಿನ್ನೋದ್ರ ಭಾಳ ಮಸ್ತ್ ಮಜಾ ಐತಿ ನೋಡ್ರಿ. ನಾನು ಸಾಲಿಗಟ್ಟು ಒಯ್ಬೇಕು, ಅಲ್ಲೇ ಕಟ್ಟಿಗೆ ಕೊಡ್ತೀನಿ, ಅಲ್ಲೇ ನಿಮ್ಮ ಟೀಚರ್ ಜೋಡಿ ಕುಂತ ಸುಟ್ಟು ತಿಂತಿದ್ದಿ. ಏನು ಮಾಡೋದು, ನಮ್ಮ ಚಾಡು ಹಂಗಾರೆ ನಾಡ್ದಾಗ ಬುಕ್ಕು ಇಲ್ಲಿ ಬಿಡ್ ನಂಗಾರೆ. ಒಯ್ಬೇಡ, ಇವನ್ನ ಸುಟ್ಟು ಕಡ್ಲಿ ಒಂದೆರಡು ಕಟ್ಟಿಗೆ ಕೊಡ್ತಾನೆ, ಇಟ್ಕೊಂಡು ಹೋಗು. ಕ್ಲಾಸ್ ಬೋರ್ ಆತಂದ್ರೆ ಗ್ರೌಂಡ್ನಾಗ ಇಟ್ಕೊಂಡು, ಕ್ಲಾಸ್ ಬೋರ್ ಆತಂದ್ರೆ ಇಟ್ಕೊಂಡ ತಿನ್ನನು ಏನ ಕೇಳಿದ್ರಿ. ಯಾವುದೇ ನಮ್ಮ ಪಪ್ಪನ ಸ್ಕೂಲ್ ನೋಡು ಎಲ್ಲ ಬಿಡಾಕಂತಾಳ ಮಗಳು. ಅದು ಸುಟ್ಟಿದ್ದ ಸುಡಾತಿ, ಬ್ಯಾರೆ ತಗೋ ಎಲ್ಲ ಉದುರಾತತ್ ಅದ್ರಾಗನು ನೋಡು. ಗಿಡಕ್ಕೆ ಉರಿ ಹತ್ತು ಮಟ ಸುಡಾತಿ. ಇಲ್ದ್ರ ಕೊಡಿ, ಇಲ್ಲಿ ಸುಟ್ಟು ಕೊಡ್ತಾನೆ. ಮಮ್ಮಿ ಗಾಳಿ ನೋಡ ಯಾಕಡೆ ಕುಂದಿರ್ತಾನೆ ಆ ಕಡೆನ ಬರಾಕತೈತಿ. ಅದಕ್ಕೂ ನೀ ಅಂದ್ರೆ ಇಷ್ಟ. ಅದಕ್ಕೆ ಇನ್ನೆರಡು ಕಟ್ಟಿಗೆ ಹಾಕೋದಕ್ಕೆ ಖಾಲಿ ಇದಲ್ಲ, ಹಂಗೆ ಸುಟ್ಟು ಕೊಡಂತಾಳ. ಕಟ್ಟಿಗಿಲ್ಲ ಏನಿಲ್ಲ. ಏನಾತಿಂದ ಸ್ಕೂಲ್ ಒಳಗೆ? ಏನಿಲ್ಲ, ಮಕ್ಕಳ ಮನಸ್ಥಿತಿ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಚೇಂಜಸ್ ಆಗ್ತಿರ್ತದಂತ. ಈ ವರ್ಷ ಇದ್ದಿದ್ದು ಮುಂದಿನ ವರ್ಷ ಇಲ್ಲ, ಮುಂದಿನ ವರ್ಷ ಇದ್ದಿದ್ದು ಮುಂದಿನ ವರ್ಷ ಇಲ್ಲ. ಈ ರೀತಿ ಅವ್ರ ಮನಸ್ಥಿತಿಗೆ ಅನುಗುಣವಾಗಿ ನಾವು ಇರಬೇಕಾಕತಿ. ಮಕ್ಕಳ ಜೊತೆ ನಾವು ಮಕ್ಕಳಾಗಬೇಕಾಕತ್ರಿ. ಇಲ್ಲಿ ನೋಡ್ರಿ, ಎಲ್ಲ ಸುಟ್ಟಾದಿಂದ ಒಂದಷ್ಟೆಲ್ಲ ಉದುರಿದ್ವು ಎಲ್ಲ ಆರಿಸಿ ತೆಗೆದಿಟ್ಟು, ಆಮೇಲೆ ಗಿಡದಾನು ಎಲ್ಲ ಅಷ್ಟೆಲ್ಲ ಉಳಿದಿದ್ದು ಅವನ್ನೆಲ್ಲ ಕಾಳು ಸುಲ್ಕೊಳತ್ತಾನೆ. ಅದಕ್ಕೆ ಕೈ ನೋಡು ಮಮ್ಮಿ ಹೆಂಗಾಗ್ಯಾವು ಅನ್ನತ್ತಾಳ. ಇರ್ಲಿ ಬಿಡವ, ಮತ್ತೇನು ಕೇಳಿದಿ ಮಾಡಿಕೊಡ್ತಾನಂದೆ ನೋಡ್ರಿ ಈ ರೀತಿ ತೋರ್ಸಾಕತ್ತಾಳು. ಇನ್ನೊಂದು ವಿಷಯ, ನಿಮ್ಮ ಬ್ಯುಸಿ ಲೈಫ್ ಒಳಗೆ ನನಗೋಸ್ಕರ ಟೈಮ್ ಕೊಟ್ಟು ಒಂದು 5 ನಿಮಿಷ ನಾನು ವಿಡಿಯೋ ನೋಡತ್ತಿರಲ್ಲ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಹೋಗಬೇಡ್ರಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಯಾಕಂದ್ರೆ ನನಗೂ ಇನ್ನೊಂದು ವಿಡಿಯೋ ಮಾಡಿ ಹಾಕಕ್ಕೆ ಒಂಥರ ಹುರುಪು ಬರ್ತೈತಿ. ಸಣ್ಣ ಖುಷಿನೇ ಇರಲಿ ದುಃಖನೇ ಇರಲಿ, ಇನ್ನೊಬ್ರಿಗೆ ಹೇಳೋದ್ರಿಂದ ಮನಸ್ಸು ಹಗರಾಕತ್ತಂತ ನಾನು ಅಂದ್ಕೊಂಡೇನಿ. ಆ ರೀತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಏನು ಅನ್ನಿಸ್ತಂತ ರಿಪ್ಲೈ ಮಾಡಿ ಹೇಳ್ರಿ. ಅಮ್ಮ ಮಗಳ ಮಾತುಕತೆ ಹೆಂಗೆ ಅನ್ನಿಸ್ತು ಹೇಳ್ರಲ್ಲ.
ಅನು ಹಿಡಿ ಹೆಂಗದಾವ ನೋಡಿ ಟೇಸ್ಟ್. ಈ ಸುಟ್ಟಿದ್ದು ಟೇಸ್ಟ ಬೇರೆ ನೋಡಿ. ಅನು ಸಾಕು ಹೋಗ್ಬೇಕು ಇನ್ನ ಸಾಕು ಬಾ ಹೋಗುನು. ಒಂಚೂರು ಕೈ ನೋಡ್ಕೊ ಅನು ಹೆಂಗಾಗೈತಿ. ಇನ್ನೊಂದು ವಿಡಿಯೋ ಜೊತೆ ಮತ್ತಿಬ್ಬರು ಸಿಗ್ತೇವ್ರಿ. ಬಾಯ್.